ನಿನ್ನೆ ವಿಡಿಯೋ ಹಾಕಿರೋದಕ್ಕೆ 2 ಸಬ್ಸ್ಕ್ರೈಬರ್ ಕಡಿಮೆ ಆಗ್ಬಿಟ್ಟವ್ರೆ ಗೈಸ್ ನಮ್ಮ ಸೈಟು ಇಲ್ಲಿಂದ ಕಂಟೆಂಟ್ ಕ್ರಿಯೇಷನ್ನು ನೋಡೋರಿಗೆ ಸುಲಭ ಅನ್ಸ್ಬೋದು, ಬಟ್ ಅದನ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗೈಸ್. ಇದಕ್ಕೆ ನಾನು ಮೈಕ್ ಹಾಕಲ್ಲ, ಏನಕ್ಕಂದ್ರೆ ಈ ಇದೆ ನೋಡಿ, ಇದು ಎಷ್ಟು ಆಳ ಇದೆ ಗೊತ್ತಾ. ಇದು ಲೈಫಲ್ಲಿ ಎಲ್ಲರೂ ಈ ಒಂದು ಸಿಚುವೇಶನ್ನ ಫೇಸ್ ಮಾಡಿರ್ತೀರಾ. Okay, let's go. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲೋ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ ಗೈಸ್. ಮೈಕಲ್ಲಿ ಮಾಡ್ತಿದ್ದೀನಿ ವಿಡಿಯೋ. ಇವತ್ತು ಹೆಂಗೆ ಕೇಳಿಸ್ತಿದ್ಯಾ ಸೀರಿಯಸ್ಲಿ ಗೊತ್ತಿಲ್ಲ. ಇವಾಗ ಆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ವಿಡಿಯೋಸ್ ಹಾಕಿದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದು ನೋಡಿದ್ದೀನಿ. ನಿನ್ನೆ ವಿಡಿಯೋ ಹಾಕಿರೋದಕ್ಕೆ 2 ಸಬ್ಸ್ಕ್ರೈಬರ್ ಕಡಿಮೆ ಆಗ್ಬಿಟ್ಟವ್ರೆ ಗೈಸ್. ಇರಲಿ, ಪರವಾಗಿಲ್ಲ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಬರೀ ನೋಡೋದಲ್ಲ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಇರಿ ನಿಮಗೆ. ಇವಾಗ ನೋಡಿ, ಇಲ್ಲಿ ಹೋಗ್ತಾ ಇದ್ದೀನಿ ಹಿಂಗೆ ರೋಡಲ್ಲಿ. ಇವಾಗ ಇದಕ್ಕೆ ನಾನು ಮೈಕ್ ಹಾಕಲ್ಲ, ಏನಕ್ಕಂದರೆ ನೋಡಿ, ಆವಾಗಲೇ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ದೀನಿ, ಅದು ರೆಕಾರ್ಡೇ ಆಗಿಲ್ಲ, ವಾಯ್ಸೇ ಬರ್ತಾಯಿಲ್ಲ. ಅದಕ್ಕೆ ಈ ಮೈಕಲ್ಲಿ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಉರಿಯುತ್ತೆ ನನಗೆ ಸಖತ್ತು. ನೋಡಿಲಿ, ಯಾವುದೋ ಒಂದು ತಗೊಂಡೆ, ಸುಮ್ಮನೆ ವೇಸ್ಟ್ ಇದು ಗೈಸ್. 1000 ರೂಪಾಯಿನ ಕೊಟ್ಟೆ ಇದಕ್ಕೆ, ವೇಸ್ಟ್ ಇದು ಗೈಸ್. ಇವತ್ತು ನಾನು ಬಂದಿರೋದು ನಮ್ಮ ಸೈಟ್ ಹತ್ರ ಬಂದಿದ್ದೀನಿ ಗೈಸ್. ಸುಮಾರು ದಿನ ಆಗಿತ್ತು ನಮ್ಮ ಸೈಟ್ ಹತ್ರ ನಾನು ಬಂದೇ ಇರಲಿಲ್ಲ. ನಮ್ಮಮ್ಮ ಈಗ ಲಾಸ್ಟ್ ಮಂತ್ ಬಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದೇ ಅದು ಕ್ಲೀನ್ ಮಾಡಿರೋದು, ಬಟ್ ಆದರೆ ಗ್ರೀನರಿ ಎಲ್ಲ ಮತ್ತೆ ಇನ್ನೂ ಜಾಸ್ತಿ ಬೆಳ್ಕೊಬಿಟ್ಟಿದೆ. ಇದನ್ನು ಮತ್ತೆ ಬಂದು ನೀಟಾಗಿ ಕ್ಲೀನ್ ಮಾಡಬೇಕು. ಯಾವಾಗ ಬಂದು ಮಾಡೋದು ಅಂತ ನೋಡಬೇಕು ಗೈಸ್. ಫಸ್ಟು ಇದನ್ನು ನೀಟಾಗಿ ಮಾಡ್ಕೋಬೇಕು ಫಸ್ಟು. ನೋಡಿ, ಇಲ್ಲೊಂದು ರೂಮ್ ಇದೆ, ಇದನ್ನೇನಾದರೂ ಒಂದು ಮಾಡ್ಕೋಬೋದು, ಬಟ್ ಆದರೆ ದೂರ ಇದೆ ಗೈಸ್. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಇಲ್ಲೆಲ್ಲ ಇನ್ನೂ ಎಲೆಕ್ಟ್ರಿಸಿಟಿ ಇಲ್ಲ, ವಾಟರ್ ಇಲ್ಲ, ಏನಿಲ್ಲ. ಎಲ್ಲನೂ ಮಾಡಿಸ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸುಮ್ಮನೆ ಜಸ್ಟ್ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗೈಸ್. ಇಲ್ಲಿ ಅವಾಗವಾಗ ಬಂದು ನೋಡ್ಕೊಂಡು ಹೋಗಿರೋ ಅಂತಂದರೆ ಇಲ್ಲೆಲ್ಲ ಕಸ ಎಲ್ಲ ಹಾಕಿ ಕಸದ್ದು ತಿಪ್ಪೆ ಮಾಡ್ಕೊಬಿಡ್ತಾರೆ. ಆ ಕಡೆಯಿಂದ ಎಸಿತಾರೆ, ಎಲ್ಲೆಲ್ಲಿಂದ ಎಸಿತಾರೋ ಗೊತ್ತಿಲ್ಲ, ಬಟ್ ತುಂಬ ಕಸ ಇರ್ತಿತ್ತು ಮುಂಚೆ. ನಾನೊಂದು ಸಲ ಬಂದು ಒಂದು ಸಲ ಮಾತಾಡಿ ಸ್ವಲ್ಪ ಕಿರ್ಚಾಡಿದ್ದಕ್ಕೆ ಇವಾಗ ಯಾರೂ ಕಸ ಹಾಕ್ತಿಲ್ಲ ಅಷ್ಟೊಂದು. ಬಟ್ ಬರ್ತಾ ಇರಬೇಕು ಅವಾಗವಾಗ, ಇಲ್ಲ ಅಂದರೆ ಅವ್ರದ್ದೇ ರಾಜ್ಯಭಾರ ಆಗ್ಬಿಡುತ್ತೆ ಆಮೇಲೆ ಗೈಸ್. ಇವಾಗ ಅದು ಸ್ವಲ್ಪ ನೋಡೋ ಥರ ಆದ್ರೂ ಇದೆ, ಬಟ್ ನಾನು ಮುಂಚೆ ಬರ್ತಿದ್ನಲ್ಲ ಅವಾಗಂತೂ ಫುಲ್ಲು ಇಷ್ಟಿಷ್ಟುದ ಬೆಳ್ಕೊಬಿಟ್ಟಿರೋದು. ನೋಡಿ, ನಾನು ಕೈ ತೋರಿಸ್ತೀನಲ್ಲ, ಇಷ್ಟಿಷ್ಟುದ ಗಿಡ ಬೆಳೆದಿರೋದು. ಬಟ್ ಇವಾಗ ಅದೇ ಲಾಸ್ಟ್ ಟೈಮ್ ಬಂದು ಕ್ಲೀನ್ ಮಾಡಿದ್ರಲ್ಲ, ಅದಕ್ಕೆ ಇನ್ನೂ ಬೆಳೆದಿಲ್ಲ ಗೈಸ್ ಇದು. ಬಟ್ ಮುಂಚೆ ನಾವು 6 ತಿಂಗಳು 1 ವರ್ಷಕ್ಕೆ ಒಂದು ಸಲ ಬರ್ತಾಯಿದ್ವಿ. ಆವಾಗಂತೂ ನೋಡೋಕ್ಕೆ ಆಗ್ತಿರಲಿಲ್ಲ, ಅವಳೆ ಕಾಡು ಥರ ಬೆಳ್ಕೊಬಿಟ್ಟಿರೋದು ಗೈಸ್. ಏನಾದರೂ ಒಂದು ಮಾಡಬೇಕು ಇಲ್ಲಿ, ಐಡಿಯಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಏನು ಮಾಡ್ಬೋದು ಇಲ್ಲಿ ಈ ಜಾಗದಲ್ಲಿ ಅಂತ ನೋಡುವ ಯೋಚನೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಏನಾದರೂ ಒಂದು ಈ ಜಾಗ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಗೈಸ್. ನಮ್ಮ ಸೈಟು ಇಲ್ಲಿಂದ ಅಲ್ಲಿವರೆಗೂ ಇದೆ, ಬಟ್ ಈ ಕಡೆಯಿಂದ ಈ ಗೋಡೆಯಿಂದ ಈ ಲಾಸ್ಟ್ ಇಲ್ಲಿವರೆಗೂ ಇದೆ. ಇದೊಂದು ರೂಮ್ ಥರ ಇದೆ ಇಲ್ಲಿ, ಬಟ್ ಇದು ಅಷ್ಟು ನೀಟಾಗಿಲ್ಲ. ಇದನ್ನು ನೀಟಾಗಿ ರೆಡಿ ಮಾಡಿಸ್ಬೇಕು. ಗೈಸ್, ಫೈನಲಿ ಇವಾಗ ಅಲ್ಲಿಂದ ಹೊರಟು ಸ್ವಲ್ಪ ರೌಂಡ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಹಳ್ಳಿ ಥರನೇ ಇದೆ, ಸ್ವಲ್ಪ ಸಿಟಿ ಥರನೂ ಇರುತ್ತೆ. ಸಿಟಿ ವೈಬ್, ಹಳ್ಳಿ ವೈಬ್ ಎರಡೂ ಕೊಡುತ್ತೆ ಗೈಸ್. ಲಿಟ್ರಲ್ಲಿ ಗಾಳಿ ಎಷ್ಟು ಬರ್ತಿದೆ ಗೊತ್ತಾ, ಕೇಳಿಸ್ಕೊಳ್ಳಿ ಹಂಗೆ. ಸುಮ್ಮನೆ ಏನು ಮಾತಾಡೋಲ್ಲ ನಾನು. ತಣ್ಣಗಾಗ್ತಾಯಿದೆ.
ಗೈಸ್ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಮನೆಯೆಲ್ಲ ಇಲ್ಲೇ ಇರೋದು. ಬಟ್ ಇವಾಗ ಅಷ್ಟೊಂದು ಟೆಚ್ಚಲ್ಲಿ ಇಲ್ಲ ನಾವು. ಇಲ್ಲ ಅಂದಿದ್ರೆ ಹೋಗ್ಬೋದಿತ್ತು, ಬಟ್ ಅಷ್ಟೊಂದು ಟೆಚ್ಚಲ್ಲಿ ಇಲ್ಲ ಗೈಸ್, ಮಾತಾಡಿಸ್ತಾರ. ಬಟ್ ಮುಂಚೆ ಬರ್ತಾಯಿದ್ವಿ ಸ್ಕೂಲ್ ಟೈಮಲ್ಲಿ, ಇಲ್ಲೇ ಬರ್ತಾಯಿದ್ವಿ ಜಾಸ್ತಿ. ಅಂದರೆ ಕಾವಲಿ ಎಲ್ಲ ಇರ್ತಿತ್ತಲ್ಲ, ಫುಲ್ಲು ಸ್ವಿಮ್ ಮಾಡೋಣ ಅಂತ ಬರ್ತಾಯಿದ್ವಿ. ಬಟ್ ಇಲ್ಲಿ ಈ ಕಡೆ ಬಂದು ಸುಮಾರು ದಿನವೇ ಆಗಿಬಿಟ್ಟಿದೆ. ಆಗಲೇ ಅಂದರೆ ಫುಲ್ಲು ಜಮೀನೆಲ್ಲ ಕಾಲು ಇತ್ತು, ಇವಾಗೆಲ್ಲ ಮನೆಗಳಾಗ್ಬಿಟ್ಟಿದೆ ಗೈಸ್. ಈ ಹಿಂಗಿದೆ ನೋಡಿ, ಇದು ಎಷ್ಟು ಆಳ ಇದೆ ಗೊತ್ತಾ. ಇದು ಕಾಲುವೆನೋ ಕಾವಲಿನೋ ಏನೋ ಅಂತಾರೆ ಇದಕ್ಕೆ. ಬಟ್ ನೀರು ತುಂಬ್ಕೊಂಡೋಗಂತೂ ನೋಡಿದ್ರೇ ಭಯ ಆಗುತ್ತೆ. ಇವಾಗ ಸದ್ಯಕ್ಕೆ ನೀರಿಲ್ಲ ನೋಡಿ, ಸೊಪ್ಪು ಸದೆಲ್ಲ ಬೆಳ್ಕೊಬಿಟ್ಟಿದೆ. ಈ ಲೈಫಲ್ಲಿ ಎಲ್ಲರೂ ಈ ಒಂದು ಸಿಚುವೇಶನ್ನ ಫೇಸ್ ಮಾಡಿರ್ತೀರ. ಏನಂತ ಅಂದರೆ ತುಂಬ ಲೋ ಫೀಲ್ ಆಗಿರ್ತೀರ. ನಾನು ಲೈಫಲ್ಲಿ ನಾನೇನು ಮಾಡ್ತಾನೇ ಇಲ್ಲ, ಈ ಕಡೆ ದುಡ್ಡು ಮಾಡ್ತಾಯಿಲ್ಲ, ಕೆಲಸನೂ ಮಾಡ್ತಾಯಿಲ್ಲ, ನಮ್ಮ ಮನೆಯವ್ರಿಗೆ ಒಳ್ಳೆ ಮಗ ಆಗ್ತಿಲ್ಲ. ಒಳ್ಳೆ ಮಗ ಅಂತ ಅಂದರೆ ಆ ಥರ ಅಲ್ಲ, ಅಂದರೆ ಚೆನ್ನಾಗಿ ದುಡಿತಾ ಇಲ್ಲ, ಅವ್ರಿಗೇನು ಅವ್ರು ಇಷ್ಟಪಟ್ಟಿದ್ದೇನೂ ಕೊಡಿಸ್ತಾ ಇಲ್ಲ. ನಮ್ಮ ಮೇಯ್ನ್ಲಿ ನಮಗೆ ಇಷ್ಟಪಟ್ಟಿದ್ದನ್ನ ನಾವು ತಗೊಳಕ್ಕಾಗ್ತಿಲ್ಲ. ಈ ಥರ ಎಲ್ಲ ಮೈಂಡಿಗೆ ಬರ್ತಾ ಇರುತ್ತೆ. ಬಟ್ ಒಳ್ಳೇದಾಗುತ್ತೆ ಅಂದ್ಕೊಂಡು ಸುಮ್ಮನೆ ಇರಬೇಕು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಸಿಚುವೇಶನಲ್ಲಿ ನಾನಿದ್ದೀನಿ ಇವಾಗ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗೈಸ್ ಅದೆಲ್ಲ ಬಿಟ್ಟಾಕಿ ಗೈಸ್ ಇವತ್ತು ಒಂದೇ ಒಂದು ರೀಲ್ ಶೂಟ್ ಮಾಡೋಕ್ಕೆ ನನಗೆ 3 ಅವರ್ ಆಯಿತು. ಅಂದರೆ ನನಗೇನು ಪ್ಲ್ಯಾನ್ ಇರಲಿಲ್ಲ, ಬಟ್ ಒಂದು ವೀಡಿಯೋ ಮಾಡಬೇಕು ಅಂತ ಕೂತ್ಕೊಂಡೆ. ಆಮೇಲಿಂದ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಹೆಂಗೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಮಾಡೇ ಬಿಡೋಣ, ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ 3 ಗಂಟೆಗೆ ನಾನು ಕಂಟೆಂಟ್ ಯೋಚನೆ ಮಾಡೋಕ್ಕೆ ಕೂತ್ಕೊಂಡಿದ್ದು. 4:15 ಆದರೂ ಯೋಚನೆ ಮಾಡಿಕೊಂಡೇ ಕೂತಿದ್ದೀನಿ. 5 ಗಂಟೆಗೆ ಸ್ವಲ್ಪ ಬರ್ದು ನೀಟಾಗಿ ಕಂಟೆಂಟು, ಆಮೇಲಿಂದ ವೀಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಮತ್ತೆ ಈ ಕಡೆಗೆ ಬಂದಿದ್ದು. ಏನು ಮಾಡೋದು ಹೇಳಿ, ಕಂಟೆಂಟ್ ಕ್ರಿಯೇಷನ್ನು ನೋಡೋರಿಗೆ ಸುಲಭ ಅನಿಸ್ಬೋದು, ಬಟ್ ಅದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ದುಡ್ಡು ಮಾಡ್ತಾರೆ, ಇಷ್ಟು ದುಡ್ಡು ಮಾಡ್ತಾರೆ ಅಂತ. ಬಟ್ ನಾನು ಮುಂಚೆ ಹಂಗೆ ಅನ್ಕೋತಿದ್ದೆ, ಇವ್ರಿಗೆ ಅಷ್ಟು ದುಡ್ಡು ಮಾಡ್ತಾರೆ, ಇಷ್ಟು ದುಡ್ಡು ಮಾಡ್ತಾರೆ ಅಂತ. ಬಟ್ ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡ್ತಿದ್ದೀನಲ್ಲ, ಅವಾಗ ಗೊತ್ತಾಗ್ತಿದೆ ಅವ್ರ ಸ್ಟ್ರಗಲ್ ಎಷ್ಟು ಮಾಡಿದ್ರು ಅಂತ. ಇವಾಗ ಅರ್ಥ ಆಗ್ತಿದೆ. A few moments later. ಗೈಸ್ ಜಿಮ್ಗೆ ಔಟ್ಫಿಟ್ಟು ಮನೆಯಿಂದನೇ ಎತ್ಕೊಂಡ್ಬಿಟ್ಟಿದ್ದೆ. ನಾನು ಎಲ್ಲೋ ಸ್ವಲ್ಪ ಆಚೆ ಹೋಗಿದ್ದೆ, ಹಂಗೆ ಬರುವಾಗ ಜಿಮ್ ಔಟ್ಫಿಟ್ ಎತ್ಕೊಂಡ್ಬಂದ್ಬಿಟ್ಟೆ ಒಟ್ಟಿಗೆ. ಗೈಸ್ ಇವಾಗ ಒಂದು ಕ್ರೇಜಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಗೈಸ್ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆ, ಅಂದರೆ ನಮ್ಮ ಅಜ್ಜಿ ಮನೆಗೆ ಬಂದೆ. ಸ್ವಲ್ಪ ನಮ್ಮ ಅಜ್ಜಿ ಮನೇಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಗೈಸ್ ನಿಮ್ಗೆ ಇನ್ನೊಂದು ಸಜೆಷನ್ ಕೊಡ್ತೀನಿ ನೋಡಿ. ನಾನು ಲೈಫಲ್ಲಿ ನೀವೇನಾದರೂ ಮಾಡ್ಕೊಳ್ಳಿ, ಅಂದರೆ ಹೆಲ್ತ್ ವಿಷಯದಲ್ಲಿ ಗ್ಯಾಸ್ಟ್ರಿಕ್ ಅಂತೂ ಮಾಡ್ಕೊಬಿಡಿ. ಟೈಮ್ ಕರೆಕ್ಟಾಗಿ ತಿನ್ನಿ, ಸೊ ಟೈಮಿಂಗ್ಸ್ ಮೇಂಟೈನ್ ಮಾಡಿ, ಡಿಸಿಪ್ಲಿನ್ ಆಗಿರಿ. ಊಟದಲ್ಲಂತೂ ಕಾಂಪ್ರಮೈಸ್ ಆಗೋಕೆ ಹೋಗ್ಬೇಡಿ. ಯಾವುದೋ ಕೋಪದಲ್ಲಿ ನೀವು 1 ಟೈಮ್ 2 ಟೈಮ್ ಊಟ ಬಿಟ್ಟು ಏನಾದರೂ ಒಂದು ಸಲ ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಅದು ಹೋಗಿಸ್ಕೊಳ್ಳೋಕ್ಕೆ ನಿಮಗೆ ಸುಮಾರು ತಿಂಗಳುಗಳೇ ಬೇಕಾಗುತ್ತೆ. ಅನುಭವಿಸ್ತಾ ಇದ್ದೀವಿ ನಾವು ಇವಾಗಂತೂ. ನಿಮಗೆ ಇನ್ನೂ ಎಕ್ಸಾಂಪಲ್ ಬೇಕು ಅಂದರೆ ಗೌತಮ್ ಹತ್ರ ನಿಮಗೆ ಹೇಳಿಸ್ತೀನಿ. ಅಡ್ಮಿಂಟ್ ಆಗೋ ಲೆವೆಲ್ಗೆ ಹೋಗಿದ್ದವನು, ಇನ್ನೂ 1 ವಾರದಿಂದ ಅವನು ಫುಲ್ಲು ಅನುಭವಿಸ್ಬಿಟ್ಟವನೆ. ಹೇಳ್ತಿದ್ದ ನನಗೆ ಇವತ್ತು, ಗ್ಯಾಸ್ಟ್ರಿಕ್ಕಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ, ಇವಾಗ ಕರೆಕ್ಟಾಗಿ ಊಟ ಮಾಡ್ತಿದ್ದೀನಿ 1 ವಾರ ಆದಮೇಲೆ ಅಂತ. ಅವನ್ನ ಕರೆದ್ಬಿಟ್ಟು ಮಾತಾಡಿಸ್ತೀನಿ ರೀ. ಸೊ ಅದಕ್ಕೆ ಇವಾಗ ಹೇಳ್ತಿದ್ದೀನಿ, ಗ್ಯಾಸ್ಟ್ರಿಕ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಂದು ಸ್ವಲ್ಪ ಆಗಿದೆ, ಬಟ್ ಕಮ್ಬ್ಯಾಕ್ ಮಾಡಬೇಕು, ಕರೆಕ್ಟ್ ಟೈಮಿಗೆ ತಿನ್ನಬೇಕು. ಸೊ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.